ದೇವರನಾಮಕ್ಕೆ ಸ್ತೋತ್ರ. ವಾಕ್ಯ ಭಾಗವನ್ನು ನಾವು ಓದ್ಕೊಂಡ್ವಿ. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 9ರಿಂದ 22ನೇ ವಚನ ತನಕ. ಅದರಲ್ಲಿ ಮುಖ್ಯವಾಗಿ ಪ್ರವಾದಿಗಳನ್ನು ಕುರಿತದ್ದು ಎಂಬುದಾಗಿ ನಾವು ನೋಡ್ತೇವೆ. ಪ್ರವಾದಿ ಅಂದರೆ ಯಾರು ಅಂತ ನಾವು ನೋಡುವಾಗ, ಪ್ರವಾದಿಯನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದರೆ, ಪ್ರವಾದಿ ಅಂದರೆ ನಿಜವಾದ ಅರ್ಥ ಬಂದು ದೇವರ ಬಾಯಿ ಎಂಬುದಾಗಿ. ದೇವರ ಬಾಯಿ ಅಂದರೆ ದೇವರು ಏನು ಹೇಳಬೇಕಂತಿದ್ದಾರೋ ಅದನ್ನು ಪ್ರವಾದಿ ಹೇಳುವಂಥದ್ದು. ಹಾಗಾಗಿನೇ ಪ್ರವಾದಿಗಳನ್ನು ದೇವ್ರ ಬಾಯಿ ಅಂತಾರೆ. ಅಂದರೆ ಅಷ್ಟು ಖಚಿತವಾಗಿ ದೇವರ ವಾಕ್ಯ ನೆರವೇರುತ್ತೆ. ಆ ಪ್ರವಾದಿಗಳ ಬಾಯಿಂದ ಬರುವಂಥ ದೇವರ ವಾಕ್ಯ ನೆರವೇರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ನಿಜವಾದ ಪ್ರವಾದಿ, ಸತ್ಯ ಪ್ರವಾದಿ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ತೇವೆ. 15ನೇ ವಚನದಲ್ಲಿ ನಾವು ನೋಡ್ತೀವಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು, ಅವನಿಗೆ ನೀವು ಕಿವಿಗೊಡಬೇಕು. ಹಲ್ಲೆಲೂಯಾ. ಪ್ರವಾದಿಗಳನ್ನು ಅಂತ ಅಲ್ಲ, ಪ್ರವಾದಿ ಅಂತ ಒಬ್ಬರ ಬಗ್ಗೆ ಸೂಚಿಸುತ್ತೆ. ಈ ಪ್ರವಾದಿ ಯೇಸು ಕ್ರಿಸ್ತನ ಬಗ್ಗೆ ಇದೆ ಎಂಬುದಾಗಿ ನಾವು ನೋಡ್ತೀವಿ. ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಹುಟ್ಟಿ ಬಂದಾಗ ಅನೇಕ ಸಲ ಹೇಳ್ತಾರೆ, ಮೋಶೆ ಕೂಡ ನನ್ನ ಕುರಿತಾಗಿ ಬರೆದಿದ್ದಾನೆ, ಮೋಶೆ ಕೂಡ ನನ್ನ ಬಗ್ಗೆ ಹೇಳಿದ್ದಾನೆ ಅಂತ ಹೇಳಿದ್ರೆ, ಈ ವಚನಗಳ ಕುರಿತುನೇ ಯೇಸು ಕ್ರಿಸ್ತನು ನಮ್ಮ ಮಾತನಾಡ್ತಾ ಇರೋದು ನಮ್ಮ ಬಳಿಯಲ್ಲಿ. ಸೊ ಇವತ್ತಿನ ಅಂಶ ಬಂದು ಆತ್ಮಿಕ ಅರಸ, ಆತ್ಮಿಕ ಸೇವಕ ಅಂತ ಹೇಳ್ತೀವಿ. ಆತ್ಮಿಕ ಅಂದರೆ ಏನು? ಈಗ ಶಾರೀರಿಕವಾದದ್ದು ಮತ್ತು ಆತ್ಮಿಕವಾದದ್ದು ಅಂತ ಇದೆ. ಶಾರೀರಿಕವಾದ ಅರಸ ಅಂದರೆ ಜನರ ಮೇಲೆ ಜನರಿಗೆ ಕಾಣುವಂಥ ಅರಸ. ಶಾರೀರಿಕವಾದ ಸೇವಕ ಅಂತ ಹೇಳಿದ್ರೆ ಜನರ ಮಧ್ಯದಲ್ಲಿ ಇದ್ಕೊಂಡು ಜನರಿಗೆ ಸೇವೆ ಮಾಡುವಂಥ ಸೇವಕ. ಆದರೆ ಈ ಆತ್ಮಿಕ ಅರಸ ಅಂತ ಹೇಳಿದ್ರೆ ದೇವರು ನೇಮಿಸಿರುವಂಥದ್ದು. ಹಲ್ಲೆಲೂಯಾ. ದೇವರು ನೇಮಿಸಿರುವಂಥದ್ದು. ಸೊ ಈ ಆತ್ಮಿಕವಾಗಿ ಜನರನ್ನು ನಡೆಸುವಂಥದ್ದು, ಮತ್ತು ಆ ಆತ್ಮಿಕ ತಪ್ಪಾದ ಅರಸನಾಗಿರುವಂಥ, ಸುಳ್ಳು ಅರಸನಾಗಿರುವಂಥ ಸೈತಾನನನ್ನು, ದುರಾತ್ಮಗಳನ್ನು ಗೆಲ್ಲುವಂಥ, ಜಯಿಸುವಂಥ ಅಧಿಕಾರ ದೇವರು ಆತ್ಮಿಕ ಅರಸರಾದ ನಮಗೆ ಕೊಟ್ಟಿದ್ದಾರೆ. ಹಾಗೆಯೇ ನಾವೆಲ್ಲರೂ ಆತ್ಮಿಕ ಸೇವಕರಾಗಿದ್ದೇವೆ, ಆತ್ಮಿಕತೆಗೆ ಸೇವಕರಾಗಿದ್ದೇವೆ. ದೇವರಿಗೆ ಮತ್ತು ಜನರಿಗೆ ಆತ್ಮಿಕ ರೀತಿಯಲ್ಲಿ ನಾವೆಲ್ಲರೂ ಸೇವೆ ಮಾಡುವವರಾಗಿದ್ದೇವೆ. ಹಾಗಾಗಿನೇ ನಾವು ಆತ್ಮಿಕ ಅರಸರಾಗಿ, ಆತ್ಮಿಕ ಸೇವಕರಾಗಿ ನಾವು ಯಾರು ಎಂಬುದಾಗಿ ಸರಿಯಾಗಿ ತಿಳ್ಕೋಬೇಕು. ಪರಿಚಯದಲ್ಲಿ ನಾವು ನೋಡುವಾಗ ದಾರಿ ತಪ್ಪಿದೆ ಎಂಬುದಾಗಿ ನಾವು ನೋಡ್ತೀವಿ. ಏನಂತ ದಾರಿ ತಪ್ಪಿರುವಂಥದ್ದು. ಪ್ರತಿಯೊಬ್ಬರು ನಿಮ್ಮ ಜೀವಿತದಲ್ಲಿ ದಾರಿ ತಪ್ಪಿರ್ತೀರ. ನೀವೆಲ್ಲೂ ಹೋಗ್ಬೇಕಂತ ಹೋಗಿರ್ತೀರೋ, ಅಲ್ಲಿಗೆ ಹೋಗಿರೋಲ್ಲ. ಅನೇಕ ಸಲ ದಾರಿ ತಪ್ಪಿ ಬೇರೆ ದಾರಿಯಲ್ಲಿ ಹೋಗಿರುವಂಥದ್ದು ಉಂಟು. ಪ್ರತಿ ವಿಷಯದಲ್ಲಿ ನಾನು ಹೇಳ್ತಿರೋದು, ಕೆಲಸದ ವಿಷಯದಲ್ಲಿ ದಾರಿ ತಪ್ಪಿರ್ತೀವಿ, ಓದೋ ವಿಷಯದಲ್ಲಿ ದಾರಿ ತಪ್ಪಿರ್ತೀವಿ, ಕುಟುಂಬದ ಜೀವಿತದಲ್ಲಿ ದಾರಿ ತಪ್ಪಿರ್ತೀವಿ, ಮಕ್ಕಳನ್ನು ನಡೆಸೋ ರೀತಿಯಲ್ಲಿ ದಾರಿ ತಪ್ಪಿರ್ತೀವಿ, ತಂದೆ ತಾಯಿನ ನೋಡೋ ರೀತಿಯಲ್ಲಿ ದಾರಿ ತಪ್ಪಿರ್ತೀವಿ. ಪ್ರತಿಯೊಂದು ವಿಷಯದಲ್ಲಿ ನಾನು ಹೇಳ್ತಿರೋದು, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ದಾರಿ ತಪ್ಪಿರ್ತಾರೆ. ಇಲ್ಲಿ ನಾವು ಮಾತನಾಡ್ತಿರುವಂಥದ್ದು 3 ವಿಷಯಗಳನ್ನು. ಪರಿಚಯದಲ್ಲಿ ನಾವು ನೋಡುವಾಗ ಮೊದಲನೇದಾಗಿ ಲೋಕ ದಾರಿ ತಪ್ಪಿದೆ ಎಂಬುದಾಗಿ ನಾವು ನೋಡ್ತೀವಿ. ಲೋಕ ಅಂದರೆ ಏನು? ಈ ಪ್ರಪಂಚನೇ ದಾರಿ ತಪ್ಪಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇಡೀ ಪ್ರಪಂಚ ಯೇಸು ಕ್ರಿಸ್ತನು ಸೃಷ್ಟಿ ಮಾಡಿರೋದಾಗಿದೆ. ಯೇಸು ಸ್ವಾಮಿಯಿಂದ ಸೃಷ್ಟಿಯಾಗಿರುವಂಥ ಈ ಲೋಕ ಯೇಸುವಿನ ಜೊತೆ ಇರಬೇಕಾಗಿತ್ತು, ಯೇಸುವನ್ನು ಆರಾಧಿಸಬೇಕಾಗಿತ್ತು, ಯೇಸುವನ್ನು ಮಾತ್ರ ಸ್ತುತಿಸಬೇಕಾಗಿತ್ತು, ಯೇಸುವಿನ ಮಕ್ಕಳಾಗಿ ಜೀವಿಸಬೇಕಾಗಿತ್ತು. ಎಲ್ಲೂ ನೋಡಿದ್ರು ಸಭೆಗಳಿರಬೇಕಾಗಿತ್ತು, ಎಲ್ಲೂ ನೋಡಿದ್ರು ದೇವರ ಆರಾಧನೆ ಮಾಡುವಂಥವರಾಗಿರಬೇಕಾಗಿತ್ತು. ಇವತ್ತು ಲೋಕ ದಾರಿ ತಪ್ಪಿ ವಿಗ್ರಹಾರಾಧನೆ ಮಾಡ್ತಾ ಇದ್ದಾರೆ. ಇವತ್ತು ಲೋಕ ದಾರಿ ತಪ್ಪಿ ಮಸೀದಿಗಳನ್ನು ಕಟ್ಕೊಳ್ತಾ ಇದ್ದಾರೆ. ಇವತ್ತು ಲೋಕ ದಾರಿ ತಪ್ಪಿ ಅನೇಕ ಬೌದ್ಧರ ಮಂದಿರಗಳನ್ನು ಕಟ್ಕೊಳ್ತಾ ಇದ್ದಾರೆ. ಅವ್ರದ್ದೇ ಆದಂಥ ದೇವರುಗಳನ್ನು, ದೇವತೆಗಳನ್ನು ಹುಟ್ಟು ಹಾಕ್ಕೊಂಡು ದೇವರ ವಿರುದ್ಧವಾಗಿ ಹೋಗ್ತಾ ಇದೆ. ದೇವರು ಯಾವ ದಾರಿಯನ್ನು ತೋರಿಸಿದ್ರು ಅವರಿಗೆ, ನಾನೇ
ದೇವರು. ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು ಅಂತ ಹೇಳಿದರು. ನನ್ನನ್ನು ಬಿಟ್ಟು ನೀವು ಬೇರೆ ಯಾವುದನ್ನು ಪೂಜೆ ಮಾಡಬಾರ್ದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡೆ ಆಗಲಿ ನಾನಲ್ಲದೆ ನಿಮಗೆ ದೇವರು ಇರಬಾರದು ಅಂತ ಹೇಳಿದರು. ಈ ದಾರಿಯಿಂದ ಮನುಷ್ಯರೆಲ್ಲರೂ ದೂರ ಆಗಿದ್ದಾರೆ. ಅವರಿಗೆ ಕಣ್ಣು ಕಾಣೋದನ್ನು, ಆಲೋಚನೆ ಬರೋದನ್ನೆಲ್ಲ ದೇವರು ಅಂತ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಾನು ನೋಡುವಾಗ ಸಭೆಗಳು ಮುಚ್ಚಲ್ಪಡ್ತಾ ಇದೆ. ಸೇವಕರಿಗೆ ಇರುವಂಥ ಸೇವಕರಿಗೆ ಸೇವೆ ಮಾಡುವಂಥ ಆಸೆಗಳಿಲ್ಲ. ಅನೇಕರಿಗೆ ಸೋತೋಗ್ತಾ ಇದ್ದಾರೆ. ಹಣ ಇಲ್ಲ. ಹೌದು, ತುಂಬ ಸಭೆಗಳಲ್ಲಿ ಸೇವಕರಿಗೆ ಸೇವೆ ಮಾಡಬೇಕಾದ ದಾಹ ಇದ್ದರೂ ಕೂಡ ಅವರು, ಅವ್ರ ಕುಟುಂಬ, ಅವ್ರ ಮಕ್ಕಳನ್ನು ಪೋಷಣೆ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಯಾಕಂತೇಳಿದ್ರೆ ಸಭೆಗಳಲ್ಲಿ ಜನ ಕಮ್ಮಿ ಬರ್ತಾರೆ, ಮತ್ತು ಕಾಣಿಕೆ ದಶಂಭಾಗಗಳು ಬರಲ್ಲ, ಈ ಕಡೆ ಕೆಲಸ ಹೋಗೋದಿಲ್ಲ. ಪ್ರೇಮ ಹೇಳ್ತಾ ಇತ್ತು, ಅವರೂರಲ್ಲಿ ಒಬ್ಬ ಪಾಸ್ಟ್ರು ಗಂಡ ಹೆಂಡತಿ ಇಬ್ಬರು ಈಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮಕ್ಕಳ ಓದಿಸ್ಕೊಂಡು ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಕಂಪ್ನಿಗಳಲ್ಲಿ. ಪಾಸ್ಟ್ರಮ್ಮ ಕೆಲಸ ಮಾಡ್ತಿದ್ದಾರೆ. ಸಭೆಗೆ ಭಾನುವಾರ ಮಾತ್ರ ಹೋಗಿ ಅಲ್ಲಿ ಚಳ್ಳಕೆರೆಗೆ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಗೆ ಸಭೆಗೆ ಭಾನುವಾರ ಮಾತ್ರ ಹೋಗಿ ಪ್ರೇಯರ್ ನಡೆಸ್ಬಿಟ್ಟು ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಮತ್ತೆ ಕೆಲಸ ಸೋಮವಾರದಿಂದ. ಈ ಥರ ಅನೇಕ ಸೇವಕರ ಪರಿಸ್ಥಿತಿಗಳಿದೆ. ಅದಕ್ಕೆ ಕಾರಣ ಸೇವಕರೇ ಅಂತ ಹೇಳೋಕ್ಕಾಗಲ್ಲ, ಸಭೆ ಕೂಡ ಹೊಣೆ ಆಗಿರುತ್ತೆ. ನಾನು ಹೇಳ್ತಿರುವಂಥದ್ದು ಸಭೆಗಳು ಮುಚ್ಚಲ್ಪಡ್ತಾ ಇದೆ. ಎಷ್ಟು ಜನ ಇವಾಗ ಸೇವೆಗಾಗಿ ನನ್ನ ಮಗನನ್ನು ನಾನು ಸೇವೆಗೆ ಕಳಿಸ್ತೀನಿ, ನನ್ನ ಮಗಳನ್ನು ನಾನು ಸೇವೆಗೆ ಕಳಿಸ್ತೀನಿ, ಸಂಪೂರ್ಣವಾಗಿ ನನ್ನ ಮಗಳು ನನ್ನ ಮಗ ಸೇವೆ ಮಾಡಲಿ ಅಂತ ಕಳಿಸೋರು ಎಷ್ಟು ಜನ ಇದ್ದಾರೆ? ತುಂಬ ಜನ ಸೇವಕರೇ ತಮ್ಮ ಮಕ್ಕಳನ್ನು ಸೇವೆ ಕಳಿಸೋದಕ್ಕೆ ಸಿದ್ಧರಾಗ್ತಿಲ್ಲ. ಈಗ ವಿಶ್ವಾಸಿಗಳು ತಮ್ಮ ಮಕ್ಕಳನ್ನು ನಾನು ಸೇವೆ ಕಳಿಸ್ತೀನಿ ಅಂತ ಯಾರು ಪ್ರಯಾಸ ಪಡ್ತಿಲ್ಲ. ಯೋಚನೆ ಮಾಡ್ತಿರೋದೇನು? ನನ್ನ ಮಗ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಲಾಯರ್ ಆಗಬೇಕು, ಇನ್ನೊಂದಾಗಬೇಕು, ಇದೇ ಕನಸು ಕಾಣ್ತಾ ಇದ್ದಾರೆ. ನನ್ನ ಮಗ ಸರ್ವಶಕ್ತನಾದ ನನ್ನ ದೇವರ ಸೇವಕನಾಗಲಿ, ನನ್ನ ಮಗಳು ಸೇವಕನಾಗಲಿ ಅನ್ನೋರು ಯಾರಾದರೂ ಇದ್ದಾರಾ? ತುಂಬ ಕಡಿಮೆ ಇದ್ದಾರೆ. ಹಾಗಾಗಿ ಸಭೆಗಳು ಮುಚ್ಚಲ್ಪಡದೆ ಇನ್ನೇನು. ಎರಡನೇದಾಗಿ ನೋಡುವಾಗ ಸಭೆ ದಾರಿ ತಪ್ಪುತ್ತಾ ಇದೆ ಎಂಬುದಾಗಿ ನಾನು ಹೇಳಿದೆ. ಮೊದಲನೇದು, ಲೋಕ ಎಲ್ಲ ದಾರಿ ತಪ್ಪಿದೆ, ಲೋಕ ಎಲ್ಲ ದೇವರಿಂದ ದೂರವಾಗಿದೆ. ಈಗ ಎರಡನೇದಾಗಿ ಏನು ದಾರಿ ತಪ್ಪಿದೆ? ಸಭೆಗಳು ದಾರಿ ತಪ್ತಾ ಇದೆ. ಹೇಗೆ ದಾರಿ ತಪ್ತಾ ಇದೆ ಪಾಸ್ಟರ್? ಸಭೆಗಳು, ಸಭಾ ಪಾಲಕರೇ ದಾರಿ ತಪ್ತಾ ಇದ್ದಾರೆ. ಸಭೆಯಲ್ಲಿರುವ ಹಿರಿಯರು, ಸಭೆಯಲ್ಲಿರುವಂತಹ ಅಧಿಕಾರಿಗಳು ದಾರಿ ತಪ್ತಾ ಇದ್ದಾರೆ. ದೇವರ ಇಷ್ಟವನ್ನು ನೆರವೇರಿಸ್ತಾ ಇಲ್ಲ, ದೇವರ ಆಸೆನ ಹಿಡ್ಕೊಳ್ತಾ ಇಲ್ಲ. ಅವ್ರಿಗಿಷ್ಟ ಬಂದದನ್ನು, ಒಂದೇ ಬೈಬಲು, ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿನೇ ಬೇರೆ ಬೇರೆ. ಒಂದೇ ದೇವರ ವಾಕ್ಯ, ಅದನ್ನು ಅರ್ಥ ಮಾಡ್ಕೊಳ್ತಿರೋ ರೀತಿ ಬೇರೆ. 10 ಜನ ಸೇವಕರು ನಿಲ್ಲಿಸಿ ಒಂದು ವಚನ ಕೊಡಿ, ಒಂದು ವಚನದಿಂದ 10 ಜನ ಪಾಸ್ಟರ್ಗಳು ಮಾತನಾಡಲಿ ಅಂತ ಹೇಳ್ಬಿಟ್ಟು ಒಬ್ಬರಾದ ಮೇಲೆ ಒಬ್ಬರಿಗೆ ವಾಕ್ಯವನ್ನು ಹೇಳೋದಕ್ಕೆ ಬಿಟ್ಟರೆ, ಅದೇ ವಚನದ ಮೇಲೆ ವಿಚಿತ್ರವಾಗಿ ವಿಧವಾಗಿ ಮಾತನಾಡ್ತಿರ್ತಾರೆ. ನಿಜವಾದ ಅರ್ಥವನ್ನು ಬಿಡಿಸಿ ಹೇಳುವಂಥ ಸೇವಕರು ತುಂಬ ಕಡಿಮೆ ಇರ್ತಾರೆ. ಯಾವ ಸಂದರ್ಭದಲ್ಲಿ ಏನಕ್ಕೆ ದೇವರು ಈ ಮಾತು ಹೇಳ್ತಿದ್ದಾರೆ ಅನ್ನೋದನ್ನು ಯೋಚನೆ ಮಾಡದೆ, ಅವ್ರ ಸಂದರ್ಭದಲ್ಲಿ ಅವರ ಆಲೋಚನೆಗೆ ತಕ್ಕಂತೆ ಆ ವಾಕ್ಯಗಳನ್ನು ಹಿಡ್ಕೊಂಡು ಹೇಳ್ತಾ ಹೋಗಿ ಕೊನೆಗೆ ಇವತ್ತು ಎಷ್ಟು ಸಭೆಗಳು, ಎಷ್ಟು ಪಂಗಡಗಳು, ಎಷ್ಟು ವಿಧಗಳು. ಈ ಕಡೆ ರೋಮನ್ ಕ್ಯಾಥಲಿಕ್ ಚರ್ಚ್ ಅಂತ ಇದೆ, ಅದಕ್ಕೂ ನಮಗೆ ಸಂಬಂಧ ಇಲ್ಲ. ಈ ಕಡೆ CSI ಚರ್ಚ್ ಇದೆ, ಅದಕ್ಕೂ ನಮ್ಮ ಸಭೆಗೂ ಸಂಬಂಧ ಇಲ್ಲ. ಬ್ರದರಿನ್ ಚರ್ಚ್ ಇರುತ್ತೆ, ಅದಕ್ಕೂ ನಮ್ಮ ಸಭೆಗೂ ಸಂಬಂಧ ಇರಲ್ಲ. ಈ ಕಡೆ ಹೌದಾ ಅಲ್ವಾ? ನೀವು ನಂಬ್ತೀರಾ? 48,000 ಬೇರೆ ಬೇರೆ ರೀತಿಯ ಸಭೆಗಳಿದೆ. ಎಷ್ಟು? 48,000 ಬೇರೆ ಬೇರೆ ರೀತಿಯ ಸಭೆಗಳಿರೋದು. ಇಷ್ಟೆಲ್ಲ ಸಭೆಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಯಾರು? ಸೇವಕರು. ಸತ್ಯವನ್ನು ಗ್ರಹಿಸದೇ ಇರುವಂಥ ಸೇವಕರು, ಬೈಬಲನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರುವಂಥ ಸೇವಕರು. ಹಾಗಾಗಿನೇ ಸಭೆಗಳು ದಾರಿ ತಪ್ತಾ ಇದೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ದೇವ್ರ ನಾಮಕ್ಕೆ ಸ್ತೋತ್ರ. ಅದಕ್ಕೇನೆ ಹೆಚ್ಚಾಗಿ ವಿಶ್ವಾಸಗಳಿಗಿಂತ ಹೆಚ್ಚಾಗಿ ಸೇವಕರಿಗೆ ದೇವ್ರ ಲೆಕ್ಕ ಕೇಳ್ತಾರೆ. ಕಾರಣ ಏನಂದ್ರೆ
ದೇವರು ಮಾತನಾಡಿಲ್ಲ ಅಂದರೂ ಕೂಡ ಇದು ದೇವರಿಗೆ ಹೇಳ್ತಿದ್ದಾರೆ ಅಂತ ಪ್ರಸಂಗ ಮಾಡ್ತಾ ಇದ್ದಾರೆ. ಮಾಡ್ತಿಲ್ವಾ? ದೇವರಿಗೆ ಹೇಳ್ತಾ ಇದ್ದಾರೆ. ಏನಂತ ಇದೆ ಇಲ್ಲಿ 21-22ನೇ ವಚನದಲ್ಲಿ, ಪ್ರವಾದಿಯು ಹೇಳಿದ ಮಾತು ಯೆಹೋವನ ಮಾತಲ್ಲವೆಂದು ತಿಳಿದುಕೊಳ್ಳುವುದು ಹೇಗೆ ಅಂದುಕೊಳ್ಳುತ್ತೀರೋ? ಪ್ರವಾದಿಯು ಯೆಹೋವನ ಮಾತೆಂದು ಹೇಳಿ ಮುಂತಿಳಿಸಿದ ಸಂಗತಿ ನಡೆಯದೇ ಹೋದರೆ ಅವನ ಮಾತು ಯೆಹೋವನದಲ್ಲವೆಂದು ನೀವು ತಿಳಿದುಕೊಳ್ಳಬೇಕು. ಅವನು ಅಧಿಕಾರವಿಲ್ಲದೆ ಮಾತನಾಡಿದವನು, ಅವನಿಗೆ ಹೆದರಬಾರದು ಅಂತ ಇದೆ. ಎಷ್ಟೋ ಜನ ಸೇವಕರು, ಎಷ್ಟೋ ಜನ ಪ್ರವಾದಿಗಳು, ನಾನು ಸೇವಕ, ನಾನು ಪ್ರವಾದಿ, ನನಗೆ ದೇವ್ರ ದರ್ಶನ ಕೊಟ್ಟ, ದೇವ್ರು ನನಗೆ ಕನಸು ಕೊಟ್ಟ, ದೇವ್ರು ನನಗೆ ಈ ಮಾತು ಓದ್ತಾ ಇದ್ರೆ ಈ ಮಾತಿನಿಂದ ನಾನು ಮಾತಾಡ್ದ ಅಂತ ಹೇಳ್ಬಿಟ್ಟು ದೇವ್ರು ಹೇಳಿಲ್ಲ ಅಂದರೂ ಕೂಡ ಹೇಳ್ದ ಅಂತ ಎಷ್ಟೋ ಜನ ಹೇಳ್ತಾ ಹೋಗ್ತಾ ಇದ್ದಾರೆ. ಅವ್ರು ಹೇಳ್ತಿರೋ ಮಾತುಗಳು ಕೂಡ ನೆರವೇರ್ತಾ ಇಲ್ಲ. ದೇವ್ರು ಹೇಳ್ದ ಅಂತ ಹೇಳೋದು ಎಷ್ಟು ಭಯ ಆಗುತ್ತೆ. ದೇವ್ರು ಹೇಳ್ದ ಅಂತ ಹೇಳೋದು ಎಷ್ಟು ಭಯ. ಈಗ ಸುಮ್ಮನೆ ಅರ್ಜುನ್ ಬದರ್ ಇದ್ದಾರೆ ಅಂದ್ರೇನೆ ನಿಮ್ಮ ಹತ್ರ ಬಂದು ಅರ್ಜುನ್ ಬದರ್ ನಿಮ್ಮ ಬಗ್ಗೆ ಹಿಂಗೆ ಹೇಳ್ತಿದ್ರು, ನಿಮ್ಗೆ ಈ ಥರ ಹೇಳಕ್ಕೆ ಹೇಳಿದ್ರು ಅಂತ ಹೇಳಿದ್ರೆ, ಅವ್ರು ಹೇಳಲಿಲ್ಲ ಅಂದರೂ ಅವರು ಹೇಳಿದ್ರು ಅಂತ ಹೇಳೋದಕ್ಕೇನೆ ನಮ್ಗೆ ಭಯ ಆಗುತ್ತೆ. ಭಯ ಆಗಲ್ವಾ? ಅವ್ರು ಹೇಳಿಲ್ಲ ಅಂದರೂ ಕೂಡ ಅವ್ರು ಹೇಳಿದ್ರು ಅಂತ ಹೇಳೋದಕ್ಕೆ ಭಯ ಆಗಲ್ವಾ? ಹಾಗಾದರೆ ದೇವ್ರು ಹೇಳದೇ ಇದ್ರು ಕೂಡ ಹೇಗೆ ನಾವು ದೇವ್ರು ಹೇಳಿದ್ರು ಅಂತ ಹೇಳೋಕ್ಕಾಗತ್ತೆ? ಸೇವಕರಿಗೆ ಅಷ್ಟು ಸುಲಭವಾಗಿ ಬಂದ್ಬಿಡುತ್ತೆ ಆ ಮಾತುಗಳು. ದೇವ್ರು ಹಿಂಗೆ ಹೇಳ್ತಾರೆ ಅಂತ ಹೇಳಿರೋ ಮಾತನ್ನು ನಾವು ಸರಿಯಾಗಿ ಹೇಳಬೇಕೇ ವಿನಃ ಇಲ್ದಿರೋದನ್ನೆಲ್ಲ ಹುಟ್ಟಿಸ್ಕೊಂಡು ಹೇಳೋದಲ್ಲ. ದೇವ್ರ ವಾಕ್ಯ ಹೇಳೋದು ಅದಕ್ಕೆ ಏನು ಸೇರಿಸಬಾರ್ದು, ಏನು ತೆಗಿಬಾರ್ದು. ದೇವ್ರು ಹೇಳಿರುವಂಥ ಮಾತಿನಿಂದ, ದೇವರ ವಾಕ್ಯದಿಂದ ನಾವೇನನ್ನು ಕೂಡ ಸೇರಿಸಬಾರ್ದು. ಹಲ್ಲೆಲೂಯಾ. ಕೇಳಿಸ್ಕೊತಿದ್ದೀರ? ಏನನ್ನು ಸೇರಿಸ್ಕೋಬಾರ್ದು, ಅದರಿಂದ ಏನನ್ನು ಕೂಡ ತೆಗಿಬಾರ್ದು. ದೇವ್ರ ವಾಕ್ಯ ಹೇಳುತ್ತೆ, ದೇವ್ರು ಹೇಳಿರುವಂಥ ಒಂದೊಂದು ಮಾತು ನೆರವೇರುತ್ತೆ. ದೇವ್ರು ಹೇಳಿರುವಂಥ ಮಾತು ನೆರವೇರದೆ ಆ ದೇವರ ಮಾತಿನಿಂದ ಒಂದು ಕೊಂಬು ಅಥವಾ ಒಂದು ಗುಡಿಸಾದರೂ ಕೂಡ ನಾಶವಾಗಲ್ಲ ಅಂತ ದೇವ್ರು ಹೇಳಿರೋದು. ಬೈಬಲಲ್ಲಿ ಇರುವಂಥದ್ದು ಯಾವುದು ಕೂಡ ವ್ಯರ್ಥವಾಗಿ ದೇವ್ರು ಕೊಟ್ಟಿಲ್ಲ. ಒಂದೊಂದು ವಚನನೂ ದೇವ್ರ ಬಾಯಿಂದ ಬಂದಿರುವಂಥದ್ದಾಗಿದೆ, ಅವು ನೆರವೇರುತ್ತೆ. ಇದುವರೆಗೂ ನೆರವೇರ್ತಾ ಇದೆ, ಇನ್ನು ಮೇಲೆ ಕೂಡ ನೆರವೇರುವಂಥದ್ದಾಗಿದೆ. ಹಲ್ಲೆಲೂಯಾ. ಇವು ಜೀವವುಳ್ಳ ವಾಕ್ಯಗಳು. ವಾಕ್ಯವೇ ದೇವರಾಗಿದ್ದಾನೆ. ಆ ವಾಕ್ಯ ಖಂಡಿತ ನೆರವೇರುವಂಥದ್ದಾಗಿದೆ. ಸಭೆಗಳಲ್ಲಿ ಸೇವಕರು, ವಿಶ್ವಾಸಿಗಳು ಸರಿಯಾದ ವಾಕ್ಯವನ್ನು ಹಿಡ್ಕೊಳ್ಳೋದು ತುಂಬ ಮುಖ್ಯ. ಇಲ್ಲಾಂದರೆ ಇಮ್ಮಾನುವೇಲ್ ಸಭೆಗಳಂತ ನಾವೇನು ಪ್ರಾರಂಭ ಮಾಡ್ತಾ ಇದ್ದೀವಿ, ಇವತ್ತು ಮೈಸೂರು ಜಿಲ್ಲೆಯಲ್ಲಿ 9 ತಾಲೂಕಲ್ಲಿ 9 ಸಭೆಗಳು ಮಾಡಬೇಕಂತ ಹೊರಟಿದ್ದೀವಿ. ಅದಾದಮೇಲೆ ಕರ್ನಾಟಕದಲ್ಲೇ 31 ಜಿಲ್ಲೆಗಳಿದೆ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಸತ್ಯ ಸುವಾರ್ತೆಯ ಇಮ್ಮಾನುವೇಲ್ ಸಭೆಗಳಿರಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಅದಾದಮೇಲೆ ಭಾರತ ದೇಶದಲ್ಲಿ 28 ರಾಜ್ಯಗಳಿದೆ. ಅಂದರೆ ಒಂದೊಂದು ರಾಜ್ಯದಲ್ಲೂ ಕನಿಷ್ಠ ಪಕ್ಷ ಒಂದೊಂದು ಇಮ್ಮಾನುವೇಲ್ ಸಭೆ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಹಲ್ಲೆಲೂಯಾ. ಈ ನಮ್ಮ ಎಡಿಯಾಳ ಸಭೆ ದಾರಿ ತಪ್ಪಿದ್ರೆ, ಸುವಾರ್ತೆಯಿಂದ ದೂರ ಆದರೆ, ಇಲ್ಲದಿರುವಂಥದ್ದನ್ನು ಇದೆ ಅಂತ ಹೇಳ್ತಾ ಹೋಗಿದ್ರೆ, ನಮ್ಮ ದೇಶದಲ್ಲಿ ನಾವೇನೆಲ್ಲ ದರ್ಶನ ಇಟ್ಕೊಂಡು ಮಾಡಬೇಕಂತಿದೀವೋ ಎಲ್ಲ ಸಭೆಗಳು ದಾರಿ ತಪ್ಪುತ್ತೆ. ಹೌದಲ್ವಾ? ಹಾಗಾಗಿ ನಾನು ಹೇಳ್ತೀನಿ, ದೇವರ ಸತ್ಯ ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಆಗಬಾರ್ದು. ಸುವಾರ್ತೆಯಲ್ಲಿ ಕಾಂಪ್ರಮೈಸ್ ಆಗಲೇಬಾರ್ದು. ಯಾರು ಹೇಳಿದ್ರು ಕೂಡ ಪರವಾಗಿಲ್ಲ. ದೊಡ್ಡ ಪ್ರವಾದಿ ಹೇಳ್ತಾ ಇದ್ದಾನಂದ್ರೂ ಕೂಡ ಅವನ ಜೊತೆ ನಾವು ಹ್ಞೂ ಅನ್ಬೇಕು ಅನ್ನೋದು ಏನಿಲ್ಲ. ಬೈಬಲ್ ಹೇಳ್ತಾ ಇದೆ ಅಂದರೆ ಮಾತ್ರ ಹ್ಞೂ ಅನ್ಬೇಕು, ನಾವು ಒಪ್ಕೋಬೇಕು. ದೊಡ್ಡ ದೊಡ್ಡ ಅದ್ಭುತಗಳು, ಸ್ವಸ್ಥತೆ ಮಾಡುವಂಥ ಒಬ್ಬ ಪ್ರವಾದಿ, ಒಬ್ಬ ಸೇವಕ ಬಂದು ಹೇಳಿದ್ರು ಕೂಡ ಅವ್ರ ಮಾತು ನಾವು ನಂಬೋದು ಅವಶ್ಯಕತೆ ಇಲ್ಲ. ಬೈಬಲ್ ಹೇಳಿದ್ರೆ ಮಾತ್ರನೇ ಅದು ನೆರವೇರುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಥರ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಳಿ. ಏನು ನಮ್ಮ ಪಾಸ್ಟ್ರು ಯಾವಾಗಲೂ ಬೇರೆ ಪಾಸ್ಟ್ಗಳ ಬಗ್ಗೆ ತಪ್ಪಾಗಿ ಮಾತಾಡ್ತಾರಲ್ಲ ಅಂತ. ಅವ್ರು ತಪ್ಪಾಗಿ ಮಾಡ್ತಿದ್ದಾರೆ, ಅದಕ್ಕೆ ನಾನು ಆ ಥರ ಹೇಳ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಗೊತ್ತು? ಈಗ ತೆಲಂಗಾಣದಲ್ಲಿ ಎಲೆಕ್ಷನ್ ನಡೀತು, ಗೊತ್ತಾ ನಿಮಗೆ? ಯಾರು ಗೆದ್ದಿದ್ದಲ್ಲಿ? ಕಾಂಗ್ರೆಸ್ ಗೆದ್ದಿದ್ದು. ಯಾವುದಿತ್ತು ಗೊತ್ತಾ ಅಲ್ಲಿ? BRS ಅಂತ. TRS ಇತ್ತು ಫಸ್ಟು, ಈಗ BRS ಮಾಡಿ. ತುಂಬ ಬಲಿಷ್ಠವಾದ ಒಬ್ಬ ಕ್ಯಾಂಡಿಡೇಟ್ KCR ಅಂತ ಹೇಳಿ ತೆಲಂಗಾಣದಲ್ಲಿ 2 ಸಲ ಗೆದ್ದು 10 ವರ್ಷ ಚೆನ್ನಾಗಿ ಪರಿಪಾಲನೆ ಮಾಡಿದ್ದಾರೆ. ಆದರೆ ಈಗ ಅವ್ರು ಸೋತೋದ್ರು.
ಕಾಂಗ್ರೆಸ್ ಪಕ್ಷ ಬಂದಿದೆ. ನಾನು ರಾಜಕೀಯ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ. ಆದರೆ ಒಂದು ವಿಷಯ ಹೇಳಬೇಕು ನಿಮಗೆ. ಎಷ್ಟು ಜನ ಪಾಸ್ಟ್ಗಳು, ದೊಡ್ಡ ದೊಡ್ಡ ಪಾಸ್ಟ್ಗಳು ಈ ಸಲ ಕೂಡ KCR ಗೆಲ್ತಾರೆ ಅಂತ ಹೇಳಿದ್ರು ಗೊತ್ತಾ? ಎಷ್ಟು ಜನ ಹೇಳಿದ್ದಾರೆ ಗೊತ್ತಾ? ಪಾಸ್ಟ್ಗಳ ಬಗ್ಗೆ ನಾನು ಹೇಳ್ತಾ ಇರೋದು. ಪ್ರವಾದನೆ ಟಿವಿಗಳಲ್ಲಿ ಎಷ್ಟು ಜನ ಹೇಳಿದ್ದಾರೆ ಗೊತ್ತಾ? ಇವಾಗ ಅವ್ರನ್ನೆಲ್ಲ ಅನ್ಯ ಜನರು ಕೂಡ ಗೇಲಿ ಮಾಡ್ತಾ ಇದ್ದಾರೆ. ಪ್ರವೀಣ್ ಕುಮಾರ್ ಅಂತ ಇದ್ದಾರೆ, ಏನು ದೊಡ್ಡ ಸೇವಕ, ಲಕ್ಷಾಂತರ ಜನ ಹೋಗ್ತಾರೆ ಅವರ ಸೇವೆಗಳಿಗೆ, ಪ್ರಾರ್ಥನೆಗಳಿಗೆ, ಎಲ್ಲೆಲ್ಲ ಅವರೆಲ್ಲ ಹೋಗ್ತಾರೆ. ಅವರು ಏನು ಸಿನಿಮಾ ರೀತಿಯಲ್ಲಿ ಹೇಳಿದ್ದು ಡೈಲಾಗ್ ಏನಂತ, ಸೋಲೇ ಇಲ್ಲ TRS ಪಕ್ಷಕ್ಕೆ, ಸೋಲೇ ಇಲ್ಲ, KCRಗೆ ಸೋಲೇ ಇಲ್ಲ. ಕಾರ್ ಗುರ್ತು ಅವ್ರದ್ದು, ಅಂಬಾಸಿಡರ್ ಕಾರ್ ಗುರ್ತು. ಆ ಕಾರ್ಗೆ ಸೋಲೇ ಇಲ್ಲ. ಆ ಕಾರ್ಗೆ ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಬಂಕೇ ಇದೆ ಅಂತ. ಏನಂತ, ಕಾರ್ಗೆ ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಟ್ಯಾಂಕ್ ಅಲ್ಲ, ಅದು ಆಗೋಗಿ ನಿಂತೋಗೋದಕ್ಕೆ ಟ್ಯಾಂಕನ್ನೇ ದೇವ್ರು ಅಟ್ಯಾಚ್ ಮಾಡಿದ್ದಾರೆ ಅಂತೆ. ಪೆಟ್ರೋಲ್ ಬಂಕೇ ಇದೆ ಅಂತ ಜೊತೆಯಲ್ಲಿ. ಹಾಗಾಗಿ ಎಂದಿಗೂ ಅದು ಸೋಲಲ್ಲ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ಅವ್ರು ಹೇಳೋ ಸ್ಟೈಲ್ ಸಖತ್ತಾಗಿರುತ್ತೆ. ನೀವು ನೋಡಿದ್ರೆ ನಾಚಿಕೆ ಆಗುತ್ತೆ. ಇವಾಗ ಸೋತೋಗಿದೆ. ಯಾವ್ದು ಗೆದ್ರೆ ಏನು, ದೇವ್ರ ಚಿತ್ತ ಇರೋದು ಗೆಲ್ಲುತ್ತೆ, ಇಲ್ಲ ಅಂದ್ರೆ ಇಲ್ಲ. TRS ಗೆದ್ದು ಬಿಡುತ್ತೆ ಅಂತ ಹೇಳಿ ದೇವ್ರ ಏನಕ್ಕೆ ಪ್ರಕಟ ಪಡಿಸ್ತಾರೆ? ದೇವ್ರಿಗೆ ಏನಕ್ಕೆ ಬೇಕದು? ರಾಜಕಾರಣ ದೇವ್ರಿಗೆ ಏನಕ್ಕೆ ಬೇಕು? ಅವರೊಬ್ಬರೇ ಅಂತ ಅಲ್ಲ ನಾನು ಹೇಳ್ತದೆ, ಎಷ್ಟೋ ಜನ ಈ ರೀತಿಯಾಗಿ ಹೇಳ್ತಾ ಹೋಗಿ ಇವತ್ತು ಅನ್ಯ ಜನರ ಮುಂದೆ ಅವಮಾನವಾಗ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಬರೀ ಇದ್ರ ಬಗ್ಗೆನೇ ಅಲ್ಲ, ಎಲ್ಲ ಏನೇನೋ ವಿಷಯಗಳ ಬಗ್ಗೆ ಇಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಹೇಳಿ, ಕ್ರಿಸ್ತನ ಬಗ್ಗೆ ಹೇಳಿ, ಕ್ರಿಸ್ತನ್ ಮಾಡಿರೋದ್ರ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ವೇದಿಕೆನ ದೇವ್ರು ಕೊಟ್ಟಿದ್ದಾರೆ. ಲಕ್ಷಾಂತರ ಜನ ಎದುರು ನೋಡ್ತಿದ್ದಾರೆ. ನಿನ್ನೆ ಕೋಟೆಯಲ್ಲಿ ಒಂದು ಕ್ರಿಸ್ಮಸ್ ಇತ್ತು, ಪಾಸ್ಟ್ಗಳಿಗೆ ಮಾತ್ರ, ಪಾಸ್ಟ್ ಫ್ಯಾಮಿಲಿಗಳಿಗೆ ಹೋಗಿದ್ದು. ನಮ್ಮ ಮಕ್ಕಳಿಗೆ ಆಟ ಆಡ್ತಾ ಕೂತಿರ್ಬೋದು, ಆದರೆ ದೇವ್ರ ವಾಕ್ಯ ಕೇಳ್ತಾರೆ ಅಂತ ನಾನು ನಂಬ್ತೀನಿ. ನಮ್ಮ ಸಭೆಯ ಮಕ್ಕಳು ಪ್ರೋಗ್ರಾಮ್ ಎಲ್ಲ ಬೆಳಗ್ಗಿಂದ 2-2:30 ಗಂಟೆ ತನಕ ಇತ್ತು, ಎಲ್ಲ ನಡೀತು. ಆದರೆ ದೇವ್ರ ವಾಕ್ಯ ಇರಲಿಲ್ಲ. ಎಲ್ಲನೂ ಇತ್ತು, ದೇವ್ರ ವಾಕ್ಯ ಇಲ್ಲ, ಮೆಸೇಜ್ ಇರಲಿಲ್ಲ. ಅಮ್ಮು ಕೇಳ್ತಿರೋದೇನು ಗೊತ್ತಾ, ಪಪ್ಪ ಎಲ್ಲ ಇದೆ, ಮೆಸೇಜ್ ಯಾಕೆ ಕೊಟ್ಟಿಲ್ಲ ಅಂತ. ಮೆಸೇಜ್ ಯಾಕೆ ಹೇಳಿಲ್ಲ ಸಭೆಯಲ್ಲಿ ಕ್ರಿಸ್ಮಸಲ್ಲಿ ಅಂತ. ನಮ್ಮ ಸಭೆ ಮಕ್ಕಳಿಗೆ ಮೆಸೇಜ್ ಇಷ್ಟ. ಅವೇ ಕೇಕ್ಗಿಂತ ಊಟಕ್ಕಿಂತ ಯಾವುದು ಮುಖ್ಯ? ದೇವ್ರ ವಾಕ್ಯ ಮುಖ್ಯ. ಅವಳು ಕೇಳ್ತಿರೋದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸಭೆಗಳು ಮುಚ್ಚಲ್ಪಡದೆ ಇನ್ನೇನು? ಕ್ರಿಸ್ತನಿಲ್ಲದ ಸಭೆ ಮುಚ್ಚಲ್ಪಟ್ರೆ ಏನು, ತೆರೆಯಲ್ಪಟ್ರೆ ಏನು? ಆರಾಧನೆ ನಡೆಯದೇ ಇದ್ದಂತಹ ಸಭೆಗಳು, ಸತ್ಯ ಸುವಾರ್ತೆ, ಸತ್ಯ ದೇವರನ್ನು ಆರಾಧನೆ ಮಾಡದೇ ಇರುವಂತಹ ಅದ್ಭುತವಾದ ದೇವಾಲಯ ಯೆರೂಸಲೇಮಲ್ಲಿ ಇದ್ದಿದ್ದು, ಒಂದು ಕಲ್ಲ ಮೇಲೆ ಒಂದು ಕಲ್ಲು ಇರದೆ ಈ ದೇವಾಲಯ ನಾಶವಾಗುತ್ತೆ ಅಂತ ಯೇಸು ಸ್ವಾಮಿ ಹೇಳಿದ್ರು. ದೇವ್ರಿಗೋಸ್ಕರ, ಯೇಸುಗೋಸ್ಕರ ಕಟ್ಟಿರೋ ದೇವಾಲಯನೇ ಅದು, ಯೆರೂಸಲೇಮಲ್ಲಿದ್ದ ದೇವಾಲಯ. ಯೇಸು ಸ್ವಾಮಿ ಹೇಳ್ತಾರೆ, ಒಂದು ಕಲ್ಲ ಮೇಲೆ ಒಂದು ಕಲ್ಲಿಲ್ಲದೆ ಸಂಪೂರ್ಣ ನಾಶವಾಗುತ್ತೆ ಅಂತ. ಅರೆ ದೇವರೇ, ಏನು ಹಿಂಗೆ ಹೇಳ್ಬಿಟ್ರಿ ನೀವು? 46 ವರ್ಷ ಹಿಡಿದಿದೆ ಈ ಆಲಯ ಕಟ್ಟಕ್ಕೆ. ಎಷ್ಟು ವರ್ಷ? 46 ವರ್ಷ ಹೆರೋದನು ನಮಗೋಸ್ಕರ ಕಟ್ಸಿದ್ದಾರೆ. ಇದೆಂಗೆ ಬೀಳುತ್ತೆ? ಬೀಳಕ್ಕೆ ಸಾಧ್ಯನೇ ಇಲ್ಲ. ಯೇಸು ಸ್ವಾಮಿ ಹೇಳ್ದಂಗೆ ಅದು ಕ್ರಿಸ್ತ ಶಕ 70ನೇ ವರ್ಷದಲ್ಲಿ ನಾಶ ಮಾಡಿಬಿಟ್ರು ಅದನ್ನು. ಟೈಟಸ್ ಅನ್ನೊಬ್ಬ ರಾಜ ಬಂದು ನಾಶ ಮಾಡಿದ್ರು. ಎಷ್ಟು ಅದ್ಭುತವಾಗಿದೆ ಕಟ್ಟಡ ಅಲ್ಲ, ಯಾವ ಉದ್ದೇಶಕ್ಕಾಗಿ ಅದು ಬಳಸಲ್ಪಡ್ತಾ ಇದೆ. ಯೇಸು ಸ್ವಾಮಿ ಸೇವೆಗೆ ಹೋಗುವಾಗೆಲ್ಲ ಆ ದೇವಾಲಯದಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ, ಹಣ ಎಕ್ಸ್ಚೇಂಜ್ ಮಾಡ್ಕೊಳ್ತಿರ್ತಾರೆ, ದನ ಕುರಿಗಳು ಮಾರಾಟ ಮಾಡ್ತಿರ್ತಾರೆ. ದನ ಕುರಿಗಳು ವ್ಯಾಪಾರ ಸ್ಥಳನ ಅದು. ಸಭೆ ಆರಾಧನೆಗೆ, ದೇವರ ವಾಕ್ಯಕ್ಕಾಗಿ ಬೇಕಾಗಿರೋ ಸಭೆ, ಪ್ರಾರ್ಥನೆಗೆ ಬೇಕಾಗಿರೋ ಸಭೆ, ವ್ಯಾಪಾರ ಮಾಡೋದಕ್ಕಲ್ಲ. ಹಲ್ಲೆಲೂಯಾ. ಇವತ್ತು ಅನೇಕ ಸಭೆಗಳು ವ್ಯಾಪಾರ ಮಳಿಗೆಗಳಾಗ್ಬಿಟ್ಟಿದೆ. ಕ್ರಿಸ್ತನಿಗಿಂತ ಹೆಚ್ಚಾಗಿ
ಲೋಕದ ಬಗ್ಗೆ ಮಾತನಾಡುವ ಸ್ಥಳಗಳಾಗ್ಬಿಟ್ಟಿವೆ. ಹಾಗಾಗಿ ಸಭೆಗಳು ಮುಚ್ಚಲ್ಪಡ್ತಾ ಇದೆ. ಮೂರನೇದಾಗಿ ನಾವು ಕೂಡ ದಾರಿ ತಪ್ತಾ ಇದ್ದೇವೆ. ಇಲ್ಲಿರುವಂಥ ನಾವು ಕೂಡ ದಾರಿ ತಪ್ತಾ ಇದ್ದೇವೆ. ಹೇಗೆ ಅಂದರೆ, ಯೋಚನೆ ಮಾಡಿ, ದೇವ್ರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ನಮ್ಮ ಆಲೋಚನೆಗಳು ದೇವರ ಆಲೋಚನೆಗಳಾಗ್ತಾ ಇಲ್ಲ. ಅಲ್ಲೇ ನಾವು ದಾರಿ ತಪ್ತಾ ಇರೋದು. ಅಂದರೆ ನಮ್ಮ ಇಷ್ಟದ ಪ್ರಕಾರ, ನಮ್ಮ ಆಲೋಚನೆಗಳ ಪ್ರಕಾರ ನಾವು ಬದುಕಬೇಕು, ದೇವ್ರು ನಮ್ಮನ್ನು ಆಶೀರ್ವಾದ ಮಾಡಬೇಕು. ನನ್ನ ಇಷ್ಟದ ಪ್ರಕಾರ ನಾನು ಜೀವಿಸೋದಕ್ಕೆ ದೇವ್ರು ನನ್ನನ್ನು ಆಶೀರ್ವಾದ ಮಾಡಬೇಕು. ನನ್ನ ಇಷ್ಟದ ಪ್ರಕಾರ ನಾನು ಹೋಗೋದಕ್ಕೆ ದೇವ್ರ ಕೃಪೆ ನನಗೆ ಬೇಕು. ಇದು ನಮ್ಮ ಆಲೋಚನೆ ಆಗಿದೆ. ಅಲ್ಲೇ ನಾವು ದಾರಿ ತಪ್ತಾ ಇರೋದು. ಇದೆಲ್ಲ ನಮ್ಮ ಆಲೋಚನೆ ಆಗಿರ್ಬೇಕಾಗಿರೋದು. ದೇವರ ಆಲೋಚನೆ ಏನು, ದೇವರ ಆಸೆ ಏನು, ದೇವ್ರ ಚಿತ್ತ ಏನು? ದೇವ್ರ ಚಿತ್ತನೇ ನನ್ನದಾಗಿರ್ಬೇಕು, ದೇವರ ಆಲೋಚನೆನೇ ನನ್ನ ಆಲೋಚನೆ ಆಗಿರ್ಬೇಕು. ಹಲ್ಲೆಲೂಯ. ಆಗ ಮಾತ್ರನೇ ನಾವು ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಖಂಡಿತ ನಾವು ಕೂಡ ದಾರಿ ತಪ್ತೀವಿ. ಒಂದು ವೇಳೆ ಇಲ್ಲಿರುವಂಥವ್ರು ಯಾರಾದರೂ ನಮ್ಮ ಆಲೋಚನೆಗಳಲ್ಲಿ ದಾರಿ ತಪ್ತಾ ಇದ್ರೆ, ದೇವ್ರು ಇವಾಗ ನಮ್ಮ ಸಂಗಡ ಮಾತನಾಡ್ತಾ ಇರೋದು ಖಂಡಿತವಾಗಲೂ ದೇವರ ಆಲೋಚನೆ ಅಂತ ನಾವು ನಡೆಯೋಣ. ಹಲ್ಲೆಲೂಯ. ಮುಖ್ಯವಾಗಿ 3 ವಿಷಯಗಳನ್ನ ನಾವು ನೋಡುವಾಗ, ಮೊದಲನೇದಾಗಿ ಕತ್ತಲೆಯನ್ನು ಜಯಿಸಲು ದೇವರು ನಮಗೆ ಆತ್ಮಿಕ ಅಧಿಕಾರ ನೀಡಿದ್ದಾನೆ ಎಂಬುದೇ. ಎಲ್ಲಿ ನೋಡಿದ್ರು ಕತ್ತಲೆ. ನಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ, ನಾವು ಕೆಲಸ ಮಾಡೋ ಜಾಗದಲ್ಲಿ ಸೈತಾನನ ಒಂದು ಶಕ್ತಿ ಕಾರ್ಯ ಮಾಡ್ತಾನೆ ಇದೆ. ಅದನ್ನು ಜಯಿಸೋದಕ್ಕಾಗಿಯೇ ದೇವ್ರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಈಗ ನಾವು ಓದ್ಕೊಂಡ್ವಿ, ಧರ್ಮೋಪದೇಶ ಕಾಂಡ 18 10ನೇ ವಚನದಿಂದ ನೋಡ್ಕೊಳ್ಳುವಾಗ, ಮಕ್ಕಳನ್ನು ಆಹುತಿ ಕೊಡುವವರು, ಕಣಿ ಹೇಳುವವರು, ಶಕುನ ನೋಡುವವರು, ಯಂತ್ರ ಮಂತ್ರಗಳನ್ನು ಮಾಡುವವರು, ಮಾಟಗಾರರು, ತಂತ್ರಗಾರರು, ಸತ್ತವರಲ್ಲಿ ವಿಚಾರಿಸುವವರು, ಬೇತಾಳಕಾರರು, ಪ್ರೇತಸಿದ್ಧರು, ಇಂಥವರು ಯಾರು ನಿಮ್ಮಲ್ಲಿ ಇರಬಾರದು ಅಂತ. ನಮ್ಮಲ್ಲಿದ್ದಾರೆ, ನಮ್ಮೂರುಗಳಲ್ಲಿದ್ದಾರೆ, ನಮ್ಮ ರಾಜ್ಯದಲ್ಲಿದ್ದಾರೆ. ನಮ್ಮ ಸುತ್ತಲೂ ಕೂಡ ಇಂಥ ಕತ್ತಲೆಯ ಶಕ್ತಿಗಳಿವೆ. ನಮ್ಮ ವಿರುದ್ಧವಾಗಿ ಎಷ್ಟೋ ಜನ ನಾವು ಹಾಳಾಗಬೇಕು, ನಮ್ಮ ಕುಟುಂಬ ನಾಶವಾಗಬೇಕು ಅಂತ ಎಷ್ಟೋ ಜನ ಪ್ರಯತ್ನ ಮಾಡ್ತಾ ಇರೋದನ್ನು ನಾವು ನೋಡ್ತೇವೆ. 2 ವಾರದ ಹಿಂದೆ ಒಬ್ಬ ತಾಯಿ ಮಗ ಬಂದಿದ್ರು ಅಲ್ವಾ. ಆ ಮಗನ ಪರಿಸ್ಥಿತಿ ಹೆಂಗಿತ್ತು? ಒಂದು ಮಾಟದ ಶಕ್ತಿ ಎಷ್ಟರ ಮಟ್ಟಕ್ಕೆ ಆ ಯೌವನ ಮಗನನ್ನು ನಾಶ ಮಾಡ್ತಾ ಇದೆ. ಅವರ ಹಿರಿ ಮಗನನ್ನು ಸಾಯಿಸ್ಬಿಟ್ಟು ಏನೋ ನೇಣಿಗಾಕ್ಬಿಟ್ಟಿದ್ರು ಅವ್ರ ಜಮೀನಲ್ಲಿ ಅಂತ ಹೇಳ್ತಿದ್ರು. ಇದೆಲ್ಲ ಒಂಥರ ಶಕ್ತಿಗಳು, ಇವೆಲ್ಲ ಒಂಥರ ಅಂಧಕಾರ ಶಕ್ತಿಗಳು. ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅವರ ಜನರ ಜೀವಿತಗಳನ್ನು ನಾಶ ಮಾಡ್ತಾ ಇದೆ. ಜನರನ್ನ ನಾಶ ಮಾಡಲಿಕ್ಕೆ ಈ ಸೈತಾನನು ತನ್ನ ಶಕ್ತಿಯನ್ನು ಉಪಯೋಗಿಸ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತೀವಿ. ದೇವರು ನಮ್ಮನ್ನ ಆತ್ಮಿಕ ಅರಸರು, ಆತ್ಮಿಕ ಯಾಜಕರು, ಆತ್ಮಿಕ ಪ್ರವಾದಿಗಳನ್ನಾಗಿ ನೇಮಿಸಿದ್ದಾರೆ ಎಂಬುದಾಗಿ. ಹೊರಗಡೆ ತಗೊಂಡೋಗಿ ಬೇಗ ಡಿಸ್ಟರ್ಬ್ ಮಾಡ್ತಿದ್ರು ಎಲ್ಲರಿಗೂ. ದೇವರು ನಮ್ಮನ್ನ ಆತ್ಮಿಕ ಅರಸರಾಗಿ, ಯಾಜಕರಾಗಿ, ಪ್ರವಾದಿಗಳಾಗಿ ನೇಮಿಸಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಮೂರನೇದಾಗಿ ಕತ್ತಲೆಯನ್ನು ಮುರಿಯಲು ದೇವರು ನಮಗೆ ಅಧಿಕಾರ ನೀಡಿದ್ದಾರೆ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯ. ಕತ್ತಲೆಯ ಶಕ್ತಿಗಳನ್ನು ಮುರಿಯೋ ಅಧಿಕಾರ ದೇವರ ಮಕ್ಕಳಾಗಿ ನಮಗೆ ಕೊಟ್ಟಿದ್ದಾರೆ. ನೀನಿನ್ನೂ ದೆವ್ವಗಳಿಗೆ ಭಯ ಪಡ್ತೀಯಾ ಅಂದರೆ, ಇನ್ನೂ ಮಾಟ ಮಂತ್ರದ ಶಕ್ತಿಗೆ ನೀನು ಭಯ ಪಡ್ತಿದ್ಯಾ ಅಂದರೆ, ಇನ್ನೂ ನೀನು ಕತ್ತಲೆಯ ಶಕ್ತಿಗಳಿಗೆ ಭಯ ಪಡ್ತಿದ್ಯಾ ಅಂದರೆ, ಇನ್ನೂ ಪೂಜಾರಿಗಳು, ಸ್ವಾಮೀಜಿಗಳು ಏನಾದರೂ ಹೇಳಿದ್ರೆ ಭಯ ಪಡ್ತಿದ್ಯಾ ಅಂದರೆ, ನೀನು ದೇವರ ಮಗಳೇ ಅಲ್ಲ. ದೇವರಲ್ಲಿ ನಿನಗೆ ನಂಬಿಕೆನೇ ಇಲ್ಲ ಅಂತ ಅರ್ಥ. ಹಲ್ಲೆಲೂಯ. ಲೋಕದಲ್ಲಿರೋರಿಗಿಂತ ನಮ್ಮಲ್ಲಿರುವವನು ದೊಡ್ಡವನಾಗಿರೋದ್ರಿಂದ ಆ ನಂಬಿಕೆ ನಿನ್ನಲ್ಲಿ ಇರಬೇಕು. ದೇವರು ಸಕಲ ಅಧಿಕಾರವನ್ನು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಮರಿಬಾರ್ದು. ಎರಡನೇದಾಗಿ ನಾವು ನೋಡುವಾಗ, ಸಭೆಗೆ ಯಜಮಾನ ದೇವರೇ. ಹಲ್ಲೆಲೂಯ. ಸಭೆಗೆ ಯಜಮಾನ ಯಾರು? ಎಲ್ಲರೂ ಹೇಳಿ, ಯಾರು? ದೇವರು. ನಿನ್ನ ಜೀವನದಲ್ಲಿ ಯಜಮಾನ ಯಾರು? ನಿನ್ನ ಕುಟುಂಬಕ್ಕೆ ಯಜಮಾನ ಯಾರು? ಖಂಡಿತ ದೇವರೇ ಆಗಿರಬೇಕು. ಹಲ್ಲೆಲೂಯ. ಅಂದರೆ ನಾನು ಹೇಳಿದೆ ಆಗಲೇ, ನಮ್ಮ ಆಲೋಚನೆ ಅಲ್ಲ, ದೇವರ ಆಲೋಚನೆ. ದೇವ್ರು ನಿನ್ನ ಯಜಮಾನನಾಗಿದ್ರೆ ದೇವ್ರಿಗೆ ಇಷ್ಟವಾಗುವಂಥ ಕೆಲಸ ನೀನು ಮಾಡ್ತೀಯ. ನಿನಗೆ ನೀನೇ ಯಜಮಾನಿ ಆಗಿದ್ರೆ ನಿನ್ನಿಷ್ಟಕ್ಕೆ ನೀನು ಮಾಡ್ತೀಯ. ಸೊ ಇಲ್ಲಿ ನಮ್ಮ ಸಭೆಗೆ ಯಜಮಾನ ದೇವರೇ, ಸೇವಕರಲ್ಲ ಯಜಮಾನ. ಇವತ್ತು ಅನೇಕ ಸಭೆಗಳಲ್ಲಿ
ಸೇವಕರುಗಳ ಯಜಮಾನರ ಥರ ನಡ್ಕೊಳ್ತಾ ಇದ್ದಾರೆ. ಇವತ್ತೆಷ್ಟೋ ಸಭೆಗಳಲ್ಲಿ, ಎಷ್ಟೋ ಸೇವೆಗಳಲ್ಲಿ ಸೇವಕರೇ ದೊಡ್ಡವರು. ಅವರ ಒಂದು ಸ್ಟ್ಯಾಂಡರ್ಡ್ ಏನು ಹೇಳ್ತೀರಾ? ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪಾಸ್ಟರ್ಗಳೇ ಇವತ್ತು ದೇವರುಗಳಾಗ್ಬಿಟ್ಟಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಸಭೆಗಳು ನಿಜವಾಗ್ಲೂ ಕೂಡ ಮುಚ್ಚಲ್ಪಡದೆ ಬೇರೆ ದಾರಿ ಇರಲ್ಲ. ಸೇವೆಗಳು ಖಂಡಿತ ಬಿದ್ದೋಗುತ್ತೆ. ಯಾಕಂದರೆ ಮನುಷ್ಯರ್ಯಾರು ಯಜಮಾನನಾಗಿರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಭೆಗಳಲ್ಲಿ, ನಮ್ಮ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಯೇಸುವೆ ಯಜಮಾನನಾಗಿರಬೇಕು. ಆಮೇಲೆ ಯೇಸುವೆ ನಮ್ಮ ಸಭೆಯ ಯಜಮಾನ. ಮತ್ತು ಸಭೆಯ ಎಲ್ಲ ಸಮಸ್ಯೆಗಳು ಏನಾಗುತ್ತೆ, ಆ ಯಜಮಾನನು ಪರಿಹರಿಸುವಂಥವನಾಗಿದ್ದಾನೆ. ಒಂದು ವೇಳೆ ನಾನೇ ಯಜಮಾನ ಅಂತ ಹೇಳಿ ನಾವು ಅಂದ್ಕೊಂಡ್ರೆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ. ನನಗೆ ಯಜಮಾನ, ನನ್ನ ಕುಟುಂಬಕ್ಕೆ ನಾನೇ ಯಜಮಾನ ಅಂತ ಹೇಳಿ, ನನ್ನ ಸಭೆಗೆ ನಾನೇ ಯಜಮಾನ ಅಂತ ಹೇಳಿ ನಡ್ಕೊಳ್ಳೋದಾದರೆ ಸಮಸ್ಯೆಗಳಿನ್ನೂ ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಆಗೋದಿಲ್ಲ. ಯಾವಾಗ ಸಂಪೂರ್ಣವಾಗಿ ಯೇಸುವನ್ನ ನಿನ್ನ ಯಜಮಾನನಾಗಿ, ನಿನ್ನ ಕರ್ತನಾಗಿ, ನಿನ್ನ ದೇವರಾಗಿ ಅಂಗೀಕರಿಸ್ಕೊಳ್ತೀಯೋ ಆಗ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಯಾವಾಗ ಕ್ರಿಸ್ತನು ನಮ್ಮ ಸಭೆ ಯಜಮಾನನೆಂದು ನಂಬುತ್ತೇವೋ ಆಗಲೇ ಆ ನಂಬಿದ ಅದೇ ಕ್ಷಣನೇ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಗೆ ವಿರುದ್ಧವಾಗಿ ಕಾರ್ಯ ಮಾಡುವ ಕತ್ತಲೆಯ ಶಕ್ತಿಗಳೆಲ್ಲ ನಾಶವಾಗುತ್ತೆ. ಮೂರನೇದಾಗಿ ನೋಡುವಾಗ ದೇವರು ಪ್ರವಾದಿಗಳ ಮತ್ತು ಸಭೆಯ ಮೂಲಕ ತನ್ನ ವಾಕ್ಯವನ್ನು ನೀಡ್ತಾನೆ. ಹಲ್ಲೆಲೂಯಾ. ನಾನು ಹೇಳಿದೆ, ಪ್ರವಾದಿ ಯಾರು? ಬೈಬಲಲ್ಲಿ ಹೇಳಿರೋ ಪ್ರಕಾರ ಪ್ರವಾದನೆ ಅನ್ನುವಂಥದ್ದು ಒಂದು ವರ ಅಂತ ಕೂಡ ಇದೆ. ಆದರೆ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ವಚನಗಳನ್ನು, ಇಲ್ಲಿ ಕೂತಿರುವಂಥ ನೀವೆಲ್ಲರೂ ಕೂಡ ಪ್ರವಾದಿಗಳೇ. ಹಲ್ಲೆಲೂಯಾ. ಇಲ್ಲಿ ಕೂತಿರುವಂಥ ನೀವೆಲ್ಲ ಅರಸರು, ಇಲ್ಲಿ ಕೂತಿರುವಂಥ ನೀವೆಲ್ಲ ಯಾಜಕರಾಗಿದ್ದೀರಾ, ದೇವರಿಂದ ನೇಮಿಸಲ್ಪಟ್ಟವರಾಗಿದ್ದೀರಾ. ಯಾರು ಸತ್ಯ ವಾಕ್ಯಗಳನ್ನು ಹೇಳ್ತಾರೆ ಅವರು ಪ್ರವಾದಿಗಳು. ಸುಳ್ಳನ್ನು ಹೇಳೋ ದೊಡ್ಡ ದೊಡ್ಡ ಪ್ರವಾದಿಗಳಿಗಿಂತ ಸತ್ಯ ಹೇಳುವಂಥ ನೀನು ಚಿಕ್ಕವನಾಗಿದ್ರು ಕೂಡ ನೀನು ದೇವ್ರು ಮೆಚ್ಚುವಂಥ, ದೇವ್ರು ನೇಮಿಸಿರುವಂಥ ಪ್ರವಾದಿ. ಹಲ್ಲೆಲೂಯಾ. ಪ್ರವಾದಿ ಅಂದರೆ ಯಾರು? ದೇವರ ಬಾಯಿ ಅಂತ, ದೇವರ ಸತ್ಯವನ್ನು ಹೇಳುವಂಥವ್ರು. ದೇವ್ರ ನಾಮಕ್ಕೆ ಸ್ತೋತ್ರ. ದೇವರು ಪ್ರವಾದಿಗಳನ್ನು ನೇಮಿಸಿ ವಾಕ್ಯವನ್ನು ಕೊಡ್ತಾರೆ. ಇವತ್ತು ಸೇವಕರನ್ನ ದೇವ್ರು ನೇಮಿಸ್ತಾ ಇದ್ದಾರೆ, ಸೇವಕರ ಮೂಲಕ ದೇವರು ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಅನೇಕ ಜನರು ದೇವರ ವಾಕ್ಯದಲ್ಲಿ ನಂಬ್ತಾ ಇಲ್ಲ. ದೇವರ ವಾಕ್ಯವನ್ನು ನಂಬದೇ ಇರೋದಕ್ಕೇನೆ ಅವ್ರ ಜೀವನದಲ್ಲಿ ಅವ್ರ ಸೋಲುಗಳನ್ನು, ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅನೇಕರು ಆರಾಧನೆಯ ಪ್ರಾಮುಖ್ಯತೆಯನ್ನು ತಿಳಿಯದೆ ಸಭೆಗಳಿಗೆ ಹೋಗ್ತಾ ಇದ್ದಾರೆ. ಯಾಕೆ ಸಭೆಗೆ ಹೋಗ್ತಿದ್ದೀನಿ ಅಂತಾನೆ ಗೊತ್ತಿಲ್ಲ. ಅನೇಕರು ಏನೋ ಓದ್ವಾ ಬಂದ್ವಾ ಒಂದು ತೃಪ್ತಿಗೋಸ್ಕರ, ಸಮಾಧಾನಕ್ಕೋಸ್ಕರ. ಕೆಲವರಿಗೆ ರೂಢಿ ಆಗಿಬಿಟ್ಟಿರುತ್ತೆ ಸಭೆಗೆ ಹೋಗೋದು. ಒಂದು ವಾರನೂ ತಪ್ಪದೆ ಬರೋದು ರೂಢಿ ಆಗಿರುತ್ತೆ. ಹಾಗಾಗಿ ಅಯ್ಯೋ ಈ ವಾರ ಹೋಗಿಲ್ಲ ಅಂದರೆ ನಾನು ಯಾವತ್ತೂ ತಪ್ಪಿಸ್ಕೊಂಡಿಲ್ಲ, ಒಂದು ವಾರ ನಾನು ತಪ್ಪಿಸ್ಕೊಂಡಿಲ್ಲ ಇದುವರೆಗೂ. ನಾನು ಸಭೆಗೆ ಹೋಗೋದಿಲ್ಲ ಅಂದರೆ ಏನೋ ಒಂಥರ ಇರುತ್ತೆ, ನನಗೆ ಏನೋ ಕಳ್ಕೊಂಡಂಗಿರುತ್ತೆ ಅನ್ನೋರು ತುಂಬ ಜನ ಇರ್ತಾರೆ. ಅದೆಲ್ಲ ಫೀಲಿಂಗ್. ಅಂದರೆ ಇವತ್ತು ನಾನು ದೇವ್ರ ವಾಕ್ಯ ಕೇಳಿಲ್ವಲ್ಲ, ಇವತ್ತು ನಾನು ದೇವರನ್ನು ಆರಾಧನೆ ಮಾಡಲಿಲ್ವಲ್ಲ ಅನ್ನೋದು ಆಲೋಚನೆ ಆಗಿರ್ಬೇಕು ನಮ್ಮದು. ಹಲ್ಲೆಲೂಯಾ. ಸಭೆಗೆ ಬರಬೇಕಾಗಿರೋದು ಒಂದು ರೂಢಿ ಥರ ಅಲ್ಲ. ಅದೇನೋ ಭಾನುವಾರ ಕ್ರೈಸ್ತರು ಅಂತಾರಲ್ಲ, ಆ ಥರ ವಾರ ಸಭೆಗೆ ಬಂದು ಹೋಗೋದು ಮಾತ್ರ ಅಲ್ಲ. ಸಭೆಗೆ ಬರಬೇಕಾಗಿರೋದು ನನ್ನ ದೇವರನ್ನು ಆರಾಧಿಸಬೇಕು ಅಂತ. ಸಭೆಗೆ ಬರಬೇಕಾಗಿರೋದು ನಾನು ನನ್ನ ದೇವರ ವಾಕ್ಯವನ್ನು ಕೇಳಬೇಕು ಅಂತ. ನಾನು ನನ್ನ ಸಭೆಗೆ ಬರಬೇಕಾಗಿರೋದು ದೇವರ ಜೊತೆ ಇರೋದಕ್ಕಂತ. ಹಲ್ಲೆಲೂಯಾ. ಇವತ್ತು ಇಮ್ಮಾನುವೇಲ್ ಸಭೆ ಇರೋದಕ್ಕೆ ಕಾರಣ ಸಭೆ ವಿಶ್ವಾಸಿಗಳೆಲ್ಲರೂ ಅರ್ಥ ಮಾಡ್ಕೋಬೇಕು. ಏನಕ್ಕೆ ಇಮ್ಮಾನುವೇಲ್ ಸಭೆ ಇದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಕೂಡ ದಾರಿ ತಪ್ಪಿರುವಂಥ ಸಭೆಗಳನ್ನು, ದಾರಿ ತಪ್ಪಿರುವಂಥ ಸೇವಕರನ್ನು, ದಾರಿ ತಪ್ಪಿರುವಂಥ ವಿಶ್ವಾಸಿಗಳನ್ನು ಸರಿಯಾದ ದೇವರ ಮಾರ್ಗದಲ್ಲಿ ನಡೆಸೋದಕ್ಕೆ. ಎಲ್ಲರೂ ಗಟ್ಟಿಯಾಗಿ ಹೇಳ್ಬೋದು. ಏನಕ್ಕೆ? ದಾರಿ ತಪ್ಪಿರುವಂಥ ಸಭೆಗಳನ್ನು, ದಾರಿ ತಪ್ಪಿರುವ ಸೇವಕರನ್ನು, ದಾರಿ ತಪ್ಪಿರುವ ವಿಶ್ವಾಸಿಗಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸೋದಕ್ಕಾಗಿ ಇಮ್ಮಾನುವೇಲ್ ಸಭೆ ಇದೆ. ಇನ್ನು ಮೇಲೇನೂ ಇರಬೇಕು. ನಮ್ಮ ನಂತರ ಕೂಡ ನಮ್ಮ ಮಕ್ಕಳು ಇದೇ ಉದ್ದೇಶವನ್ನು ಹಿಡ್ಕೊಂಡು ಅವರು ಸೇವೆ ಮಾಡೋರಾಗಿರ್ಬೇಕು. ಆಮೇಲೆ ಎರಡನೇದಾಗಿ ಇಮ್ಮಾನುವೇಲ್ ಸಭೆ ಇರೋದಕ್ಕೆ ಉದ್ದೇಶ 237 ದೇಶಗಳನ್ನು ರಕ್ಷಿಸೋದಕ್ಕೆ. ಆಮೇಲೆ ಮೂರನೇದಾಗಿ ಮತ್ತೆ ಕೊನೆಯದಾಗಿ ಇಮ್ಮಾನುವೇಲ್ ಸಭೆ ಇರೋ ಉದ್ದೇಶ, ಪ್ರಪಂಚದಲ್ಲಿ 5,000ಕ್ಕಿಂತ ಅಧಿಕವಾದ ಕುಲಗಳಿದೆ, ಕಾಡಲ್ಲಿ ಬದುಕ್ತಾ ಇರೋ ಜನರಿದ್ದಾರೆ, ಸುವಾರ್ತೆನೇ ತಲುಪಿಲ್ಲ ಅವರಿಗೆ.
ಅನೇಕರಿಗೆ ಸುವಾರ್ತೆನೇ ತಲುಪಿಲ್ಲ. ಇವತ್ತು ಇಮ್ಮಾನುವೇಲ್ ಸಭೆ ಹುಟ್ಕೊಂಡು ಯೇಸು ಅಂದರೆ ಜೀವ ಕೊಡುವ ವಿಶ್ವಾಸಿಗಳೆದ್ದೇಳಬೇಕು. ಸುವಾರ್ತೆ ಅಂದರೆ ಜೀವ ಕೊಡುವಂತಹ ಸೇವಕರು ನಮ್ಮ ಸಭೆಗಳ ಮೂಲಕ ಎದ್ದೇಳಬೇಕು. ನಿಜವಾಗ್ಲೂ ನಾನು ನಂಬ್ತೇನೆ, ಸರಿಯಾದ ವಾಕ್ಯವನ್ನು ಹಿಡ್ಕೊಂಡು ಸರಿಯಾದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಸರಿಯಾದ ಸುವಾರ್ತೆ ನಾವು ಬೋಧನೆ ಮಾಡುವಾಗ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡದೆ, ಯಾವುದನ್ನು ಎದುರು ನೋಡದೆ, ಅಲ್ಲೋದ್ರೆ ಏನೋ ಸಿಗುತ್ತೆ ಇಲ್ಲೋದ್ರೆ ಏನೋ ಸಿಗುತ್ತೆ ಅನ್ನೋರೇ ತುಂಬ ಜನ ಇದ್ದಾರೆ. ಇವತ್ತು ನಾನು ಸೇವೆಗೆ ಹೋದರೆ ಏನು ಸಿಗುತ್ತೆ ಅಂತ ನೋಡೋರೇ ಇದ್ದಾರೆ. ಆದರೆ ನಮ್ಮ ಸಭೆಯಿಂದ ಎದ್ದೇಳ್ಬೇಕಾಗಿರೋಂಥ ವಿಶ್ವಾಸಿಗಳು, ಶಿಷ್ಯರು ಎಂಥವರಾಗಿರ್ಬೇಕು ಅಂದರೆ, ಯೇಸು ಸಿಕ್ಕಿದ್ದಾರೆ ಅದು ಸಾಕು ನನಗೆ, ಸುವಾರ್ತೆ ಸಿಕ್ಕಿದೆ ಅದು ಸಾಕು ನನಗೆ, ಈ ಸುವಾರ್ತೆಯಿಂದ ನಾನು ಲೋಕವನ್ನು ಬದಲಾಯಿಸ್ತೀನಿ ಅನ್ನುವಂಥ ಶಿಷ್ಯರು ನಮ್ಮ ಸಭೆಗಳಲ್ಲಿ ಎದ್ದೇಳಬೇಕು. ಆಮೇಲೆ ಇದೆಲ್ಲರ ಆಸೆ ಆಗಿರಬೇಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ ನೀವು ಸೇವಕರಾಗಿದ್ದೀರಾ, ನೀವು ಅರಸರಾಗಿದ್ದೀರಾ ಅನ್ನೋದನ್ನು ಮರಿಬಾರ್ದು. ಅರಸರಾಗಿ ಸೈತಾನನ ಕಾರ್ಯಗಳನ್ನೆಲ್ಲ ನೀವು ಮುರಿಬೇಕು. ನಿಮ್ಮ ಜೀವನದಲ್ಲಾಗಲಿ, ನಿಮ್ಮ ಕುಟುಂಬದಲ್ಲಾಗಲಿ, ನಿಮ್ಮ ಕೆಲಸದ ಜಾಗದಲ್ಲಾಗಲಿ. ಎರಡನೇದಾಗಿ ನೀವು ಆತ್ಮಿಕ ಸೇವಕರು ಅಂತ ಹೇಳಿ, ಆತ್ಮಿಕ ಸೇವಕರಾಗಿ ನೀನು ಎಲ್ಲಿದೆಯೋ ಅಲ್ಲಿ ಯೇಸುವಿನ ಸುವಾರ್ತೆ ಸಾರೋದು ನಿನ್ನ ಒಂದು ಏನದು ನಿನಗೆ ದೇವ್ರು ಕೊಟ್ಟಿರುವಂಥ ಒಂದು ಅವಕಾಶ ಅದು. ಹಲ್ಲೆಲೂಯಾ. ನೀನು ಸಭೆಗೆ ಬರೋದೇ ಕಷ್ಟವಾಗಿರಬಾರ್ದು. ಅನೇಕರು ವಿಶ್ವಾಸಿಗಳು ಅವ್ರು ಬರೋದೇ ಕಷ್ಟ, 1 ವಾರ ಬಂದರೆ 2 ವಾರ ಸಭೆಗೆ ಬರಲ್ಲ. ನಿನಗೆ ಸತ್ಯ ಗೊತ್ತಿಲ್ಲ ಇನ್ನೂ ಸಂಪೂರ್ಣವಾಗಿ. ನೀನು ನಿಜವಾಗ್ಲೂ ಯೇಸು ಯಾರಂತ ಗೊತ್ತಿಲ್ಲದೆ ಇರೋದ್ರಿಂದಲೇ ಸಭೆಗೆ ಬರೋಕ್ಕೆ ನೀನು ಹಿಂಜಾಡ್ತೀಯ, ಬೇರೆದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀಯ. ಯೇಸುನೇ ಎಲ್ಲ ಅಂತ ಸಂಪೂರ್ಣ ತಿಳ್ಕೊಂಡ್ಮೇಲೆ ಖಂಡಿತ ಸಭೆಗೆ ಬರ್ತೀಯ. ಒಂದು. ಎರಡನೇದಾಗಿ ಯೇಸು ಸತ್ಯ ಅಂತ ನಾವು ಸಂಪೂರ್ಣ ತಿಳ್ಕೊಂಡಿದ್ದೀವಿ ಅಂದರೆ ಇನ್ನೊಬ್ಬರಿಗೆ ನಾವು ಸುವಾರ್ತೆ ಸಾರದೆ ಇರೋದಿಲ್ಲ. ಹಲ್ಲೆಲೂಯಾ. ದೇವರು ಇಷ್ಟಪಡುವಂತಹ ಕೆಲಸ ಸುವಾರ್ಥ ಸೇವೆ, ದೇವರಿಗೆ ಹೆಚ್ಚು ಇಷ್ಟವಾಗುವಂಥ ಕೆಲಸ ಸುವಾರ್ಥ ಸೇವೆ. ಹಲ್ಲೆಲೂಯಾ. ಹಾಗಾಗಿ ನಾವು ಸಭೆಯಾಗಿ ಸೇರಿ ಸುವಾರ್ಥ ಸೇವೆಗಳನ್ನು ಸಾರೋಣ. ಯಾರೆಲ್ಲ ಯೇಸು ನಂಬ್ತಾರೋ ಅವ್ರನ್ನ ಸಭೆ ಕರ್ಕೊಬರೋಣ. ನಾವು ಇನ್ನೂ ಹೆಚ್ಚಾಗಿ ಈ ಸಭೆ ಬೆಳೆಸಿ ಅನೇಕ ಸೇವಕರನ್ನ ಸಿದ್ಧ ಮಾಡೋಣ. ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದೊಂದಿಗೆ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಾವು ಆತ್ಮಿಕ ಅರಸರು, ಸೈತಾನನ ಬಲಗಳನ್ನು ಮುರಿಯುವಂಥ ಅಧಿಕಾರವನ್ನು ನಮಗೆ ಕೊಟ್ಟಿದ್ದೀರ, ಅದಕ್ಕಾಗಿ ಸ್ತೋತ್ರ. ನಾವು ಆತ್ಮಿಕ ಸೇವಕರು ದೇವರೇ, ನಾವು ಇರುವಂಥ ಕಡೆ, ನಾವು ಹೋಗುವಂಥ ಕಡೆ ಸುವಾರ್ತೆನ ಸಾರಿ ಜನರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ನಮ್ಮನ್ನು ಉಪಯೋಗಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ.